ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯಸಭೆ ಜೊತೆಗೆ ಪರಿಷತ್ ಟಿಕೆಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಬಿಜೆಪಿಯಿಂದ ವಿಧಾನ ಪರಿಷತ್ನ 2 ಸ್ಥಾನಗಳಿಗೆ ಟಿಕೆಟ್ ಅನ್ನ ನೀಡಲಾಗಿರುವಂತದ್ದು. ಲಿಂಗರಾಜು ಪಾಟೀಲ್ ಹಾಗೆ ರಘು ಕೌಟಿಲ್ಯ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಬಿಜೆಪಿ. ಮಾಜಿ ಪರಿಷತ್ ಸದಸ್ಯರು ರಘು ಕೌಟಿಲ್ಯ ಅವರಿಗೆ 1 ಟಿಕೆಟ್, ಮತ್ತೊಬ್ಬರು ಬಿಜೆಪಿ ರಾಜ್ಯ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಗಿರುವಂತದ್ದು. ಲಿಂಗರಾಜ್ ಪಾಟೀಲ್ ಅವರು ಕೂಡ ಹುಬ್ಬಳ್ಳಿ ಮೂಲದವರು, ಪರಿಷತ್ನ ಅಭ್ಯರ್ಥಿಯವರು. ಈಗ ಕಳೆದ ಬಾರಿಯೇ ಅವರು ಪಶ್ಚಿಮ ಪದವೀಧರ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದರು, ಆದರೆ ಆಗ ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಹೀಗಾಗಿ ಅವರು ಅಸಮಾಧಾನಗೊಂಡು ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಸದ್ಯ ಈ ಬಾರಿ ಅವರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದೆ ಬಿಜೆಪಿ. ಇನ್ನು ಮೈಸೂರಿನ ರಘು ಕೌಟಿಲ್ಯ ಅವರು ಬಿಜೆಪಿ OBC ಮೋರ್ಚಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವ್ರಿಗೂ ಕೂಡ ಟಿಕೆಟ್ ಅನ್ನ ಕೊಡಲಾಗಿರುವಂಥದ್ದು. ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಕನೆಕ್ಟ್ ಇದ್ದಾರೆ. ಗಣಪತಿ, ಬಿಜೆಪಿ ಪರಿಷತ್ಗೂ ಕೂಡ ಇಬ್ಬರಿಗೆ ಆಯ್ಕೆಯನ್ನ ಮಾಡಿರುವಂಥದ್ದು. OBC ಮೋರ್ಚಾದ ಅಧ್ಯಕ್ಷರು ಒಬ್ಬರು, ಇನ್ನೊಬ್ಬರು ಲಿಂಗರಾಜ್ ಪಾಟೀಲ್ ಅವರು. ಯಾವ ಮಾನದಂಡಗಳ ಮೇಲೆ ಇವರ ಆಯ್ಕೆಯನ್ನ ಮಾಡಲಾಗಿರುವಂಥದ್ದು ಗಣಪತಿ? ನವೀನ್, ಖಂಡಿತ ಒಂದು ಅಸಮಾಧಾನ, ಜೊತೆಗೆ ನಮಗೂ ಕೂಡ ಈ ಹಿಂದೆ ಟಿಕೆಟ್ ಕೊಡಬೇಕಾಗಿತ್ತು ಪರಿಷತ್ ಅನ್ನೋ ಲೆಕ್ಕಾಚಾರದಲ್ಲಿ ಲಿಂಗರಾಜ್ ಪಾಟೀಲ್ ಅವರು ಅಸಮಾಧಾನದಿಂದ ರಾಜೀನಾಮೆಗೂ ಕೂಡ ಮುಂದಾಗಿದ್ರು. ಹೀಗಾಗಿ ಅವರನ್ನು ಸಮಾಧಾನ ಪಡಿಸುವಂತಹ ಯಶಸ್ವಿ ಕಾರ್ಯವನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾಡಿದರು. ಹೀಗಾಗಿ ಈ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರೇ ಅವರಿಗೆ ಟಿಕೆಟ್ ಕೊಡಿಸಿರ್ಬೋದು ಅನ್ನೋದು ಕೂಡ ಒಂದು ಮಾತು. ಜೊತೆಗೆ ರಘು ಕೌಟಿಲ್ಯ ಅವರು OBC ಸಮುದಾಯದವರು. ಹೀಗಾಗಿ ಬಿಜೆಪಿಯ ಲೆಕ್ಕಾಚಾರ ಏನಿದೆ ಅಂತಂದರೆ ಒಂದು ಸಮುದಾಯದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥದ್ದು ಈ ಹಿಂದಿಂದಲೂ ಕೂಡ ಬಂದಿದೆ. ಅಂದರೆ ಬಿಜೆಪಿ ಪರವಾಗಿ ನಿಲ್ಲುವಂಥ ಸಮುದಾಯಗಳು ಯಾವುದು? ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಯಾವಾಗಲೂ ಕೂಡ ನಿಲ್ಲುತ್ತೆ. ಅದೇ ರೀತಿಯಾಗಿ ಈ OBC ಕಮ್ಯುನಿಟಿ ಇದೆಯಲ್ಲ, ಜೊತೆಗೆ ಹಿಂದುಳಿದ ಸಮುದಾಯಗಳಿದೆಯಲ್ಲ, ಆ ಸಮುದಾಯಗಳು ಬಿಜೆಪಿ ಪರವಾಗಿ ಬರಬೇಕು. ಈ ನಿಟ್ಟಿನಲ್ಲೂ ಕೂಡ ರಘು ಕೌಟಿಲ್ಯ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ ಅನ್ನೋದು ಕೂಡ ಒಂದು ಚರ್ಚೆ ಬರ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯಸಭೆಯ ಒಬ್ಬ ಅಭ್ಯರ್ಥಿ ಜೊತೆಗೆ ಪರಿಷತ್ನ ಈ ಇಬ್ಬರು ಅಭ್ಯರ್ಥಿಗಳನ್ನ ಜಾತಿ ಸಮುದಾಯದ ಲೆಕ್ಕಾಚಾರಕ್ಕಾಗಿ ಒಂದು ಆಯ್ಕೆ ಆದರೆ, ಜೊತೆಗೆ ಎಲ್ಲ ಒಂದು ಕಡೆ ಅಸಮಾಧಾನ ಕೂಡ ಇತ್ತು ಈ ನಿಟ್ಟಿನಲ್ಲಿ. ಅಂದರೆ ನಮಗೂ ಕೂಡ ಆಯ್ಕೆ ಮಾಡಬೇಕಾಗಿತ್ತು, ಸಾಕಷ್ಟು ಬಾರಿ ಪಕ್ಷಕ್ಕೆ ದುಡಿದಿದ್ದೀವಿ ಅನ್ನೋದು ಕೂಡ ರಘು ಕೌಟಿಲ್ಯ ಹಾಗೂ ಲಿಂಗರಾಜ್ ಪಾಟೀಲ್ ಅವರು ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಜೊತೆಗೆ ಗಮನಕ್ಕೂ ಕೂಡ ತಂದಿದ್ರು. ಈ ನಿಟ್ಟಿನಲ್ಲಿ ಅವರಿಗೆ ಈ ಬಾರಿಯ ಪರಿಷತ್ನ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಒಂದು ಜಾತಿ ಸಮುದಾಯದ ಲೆಕ್ಕಾಚಾರ, ಮುಂಬರುವಂತಹ ಚುನಾವಣೆಗಳಲ್ಲಿ ನಾವು ಒಂದಷ್ಟು ಸಮುದಾಯಗಳನ್ನು ಹಿಡಿದಿಟ್ಕೊಳ್ಬೇಕು, ಜೊತೆಗೆ ಅಸಮಾಧಾನಗಳನ್ನು ಕೂಡ ಸಮಾಧಾನ ಪಡಿಸಬೇಕು. ಜೊತೆಗೆ ಈ ಇಬ್ಬರು ನಾಯಕರಿಗೆ ಕೊಟ್ಟರೆ ಯಾವ ನಾಯಕರು ಕೂಡ ಮಾತಾಡಲ್ಲ ಅನ್ನೋದು ಕೂಡ ಒಂದು ಲೆಕ್ಕಾಚಾರ ಇದೆ. ನಾನು ಆಗಲೇ ಹೇಳಿದಿರುವ ಹಾಗೆ ಪರಿಷತ್ಗೆ ಹಾಗೂ ರಾಜ್ಯಸಭೆಗೆ ಸೇರಿಸಿ ಸುಮಾರು 30 ರಿಂದ 35 ಆಕಾಂಕ್ಷಿಗಳು ಇದ್ರು. ಪ್ರಬಲವಾಗಿ ರಾಜ್ಯಸಭೆಗೆ ಸುಮಲತಾ ಅಂಬರೀಶ್, ಸದಾನಂದ ಗೌಡರು ಸೇರಿದಂತೆ ದೇವೇಗೌಡರು ಕೂಡ ಇದ್ರು. ಆದರೆ ಅವರನ್ನೆಲ್ಲ ಪಕ್ಕಕ್ಕಿಟ್ಟು ಈಗ ಕುರುಬ ಸಮುದಾಯದ ನಾಗರಾಜ್ ಅವರಿಗೆ ಕೊಟ್ಟಿರುವಂಥದ್ದು. ಹೀಗೆ ಪರಿಷತ್ತಲ್ಲೂ ಕೂಡ ಸಾಕಷ್ಟು ಆಕಾಂಕ್ಷಿಗಳಿದ್ರು, ಸಾಕಷ್ಟು ಉದ್ಯಮಿಗಳು ಕೂಡ ಪ್ರಯತ್ನ ಕೂಡ ಪಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಲಿಂಗಾಯತ ಸಮುದಾಯದ ಲಿಂಗರಾಜ್ ಪಾಟೀಲ್ ಅವರಿಗೆ, ಅವ್ರನ್ನ ಜೊತೆಗೆ ಈಗಾಗಲೇ OBC ಕಮ್ಯುನಿಟಿಯ ರಘು ಕೌಟಿಲ್ಯರಿಗೆ ಈಗಾಗಲೇ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಇಲ್ಲಿ ಮುಂದಿನ ಚುನಾವಣೆ ಜೊತೆಗೆ ಜಾತಿ ಸಮೀಕರಣದ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಬಿಜೆಪಿ ಹೈಕಮಾಂಡ್ ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಒಂದು ಮೈತ್ರಿಯಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಕೂಡ ಇತ್ತು. ಅಂದ್ರೆ ಮೈತ್ರಿಯಲ್ಲಿ ದೇವೇಗೌಡರು ಹೋಗ್ತಾರೆ, ಜೊತೆಗೆ ಮೈತ್ರಿಯ ಅಭ್ಯರ್ಥಿಯಾಗಿ ಒಬ್ಬ JDS ಅಭ್ಯರ್ಥಿಗಳು ಬೇಕಾಗುತ್ತೆ. ಅಂದ್ರೆ JDS ನ ಪರಿಷತ್ ಕಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ JDS ವಲಯದಲ್ಲಿ ಪ್ರಮುಖವಾಗಿ ಸಭೆ ಕೂಡ ನಡೆಸಲಾಗಿತ್ತು. ಆದರೆ ಅವನ್ನೆಲ್ಲವೂ ಪಕ್ಕಕ್ಕಿಟ್ಟು ಇವತ್ತು ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳನ್ನ ಪರಿಷತ್ಗೆ ಕಳಿಸುವಲ್ಲಿ ಈಗಾಗಲೇ ಹೈಕಮಾಂಡ್ ಲೆಕ್ಕಾಚಾರ ಮಾಡಿರುವಂಥದ್ದು. ಜೊತೆಗೆ ರಾಜ್ಯಸಭೆ ಲೆಕ್ಕಾಚಾರಗಳು ಕೂಡ ಎಲ್ಲ ತಲೆ ಕೆಳಗಾಗಿರುವಂಥದ್ದು. ಅಂದ್ರೆ ಪ್ರಬಲ ಆಕಾಂಕ್ಷಿಗಳನ್ನೇ ಈಗ ಪಕ್ಕಕ್ಕಿಟ್ಟು ಕುರುಬ ಸಮುದಾಯದ ನಾಯಕನನ್ನೇ ಈಗಾಗಲೇ ರಾಜ್ಯಸಭೆ ಕಳಿಸಲಿಕ್ಕೆ ಬಿಜೆಪಿ ತಯಾರು ಮಾಡಿಕೊಂಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.